ನೀವು ಇನ್ನೊಂದು ನಮೂದನೆ ಮಾಡಿದಿರಿ, 1991ರ ಕಾನೂನಿನಂತೆ 1991ರ ಕಾನೂನಿನಂತೆ ಸೈಟಿನ ಹಂಚಿಕೆ ಮಾಡಿದ್ದೀರಿ. 1991ರಲ್ಲಿದ್ದಂಥ ಕಾನೂನು ಇನ್ಸೆಂಟಿವ್ ಸ್ಕೀಮ್ ಅಂತ. ಇನ್ಸೆಂಟಿವ್ ಸ್ಕೀಮ್ ಅಂದರೆ 1 ಎಕರೆ ಜಮೀನು ಕಳ್ಕೊಂಡ್ರೆ 1 ಸೈಟ್ ಕೊಡೋದು. ಆ ಇನ್ಸೆಂಟಿವ್ ಸ್ಕೀಮ್ ಇರಲಿಲ್ಲ. 2020ನೇ ಇಸ್ವಿನಲ್ಲಿ 50-50 ಅನುಪಾತ ಇದ್ದಿದ್ದು 50-50 ಅನುಪಾತದಲ್ಲಿ ಕೊಟ್ಟಿರುವಂಥದ್ದು. ಏನಾದ್ರು ತಪ್ಪು ಮಾಡೋದು, ಯಾವ ತಪ್ಪು ಮಾಡೋದು ಅವನಿಗೆ ಶಿಕ್ಷೆ ಕೊಡ್ರಿ. ಅದಕ್ಕೂ ನಮಗೂ ಏನು ಸಂಬಂಧ? BJP ಸರ್ಕಾರದಲ್ಲಿ ತಾನೇ ಇವೆಲ್ಲ ನಡೆದಿರುವಂಥದ್ದು. ಸರ್ಕಾರದ ಅನುಮತಿಯನ್ನು ಪಡೆದು ಎಲ್ಲವನ್ನೂ ಮಾಡಿದ್ದೀರಿ. ಯಾವುದೋ ವೈಟ್ನರ್, ಒಂದು ಪದಕ್ಕೆ ವೈಟ್ನರ್ ಹಾಕಿರೋದನ್ನ ನಮೂದನೆ ಮಾಡಿದ್ದೀರಿ ಇಲ್ಲಿ. ಆಯಿತು, ವೈಟ್ನರ್ ತಪ್ಪೇನಿದೆ? ಅದರಲ್ಲಿ ಏನಿದೆ ವೈಟ್ನರ್ ಹಿಂದ್ಗಡೆ? ಅದು ಹೇಳಿ. ವೈಟ್ನರ್ ಹಾಕಿರುವಂಥದ್ದು ಒಂದು ತಪ್ಪು ಅನ್ನುವಂಥ ರೀತಿಯಿಂದ ಬಿಂಬಿಸುವಂಥ ಕೆಲಸವನ್ನು ಮಾಡಿದಿರಿ. ಏನಿದೆ ರೀ ವೈಟ್ನರ್? ನಮ್ಮ ಪರ್ಯಾಯ ಜಾಗ ಕೊಡಿ ಅಂತ ಒಂದು ಲೆಟರ್ ಕೊಟ್ಟಿದ್ದೀವಿ. ಯಾವುದೋ ಒಂದು ಪದವನ್ನು ತಪ್ಪಾಗಿರುವಂಥದ್ದು ವೈಟ್ನರ್ ಹಾಕಿರ್ಬೋದು. ಅದ್ರಲ್ಲಿ ತಪ್ಪೇನಿದೆ? ಕ್ರೈಮ್ ಏನಿದೆ ಅದರಲ್ಲಿ ಹೇಳಿ. ಸ್ನೇಹಮಯಿ ಕೃಷ್ಣ ಅನ್ನೋ ಒಂದು ವ್ಯಕ್ತಿ ಏನೆಲ್ಲ ಹೇಳ್ತಿದ್ಯಾ ಮೀಡಿಯಾಗಳ ಮುಂದೆ ಬಂದು ಅಷ್ಟು ಇಲ್ಲಿ ನಮೂದನೆ ಆಗಿದ್ದಾವೆ. ಅಂದರೆ ಇಡಿ ಟಾಪ್ ಬಾಸ್ ಎಡ್ ಸ್ನೇಹಮಯಿ ಕೃಷ್ಣ. ಸ್ನೇಹಮಯಿ ಕೃಷ್ಣನ್ ಕೇಳ್ಕೊಂಡೇ ಈ ರಿಪೋರ್ಟನ್ನು ತಯಾರಿ ಮಾಡಿರುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಾನೀಗ ಸ್ನೇಹಮಯಿ ಕೃಷ್ಣನ ವಿಚಾರಕ್ಕೆ ಬರ್ತೀನಿ. ಯಾರವನು ಸ್ನೇಹಮಯಿ ಕೃಷ್ಣ? ಹೇಳಿ. ನೆನ್ನೆ ಚೆಕ್ ಬೌನ್ಸ್ ಕೇಸಲ್ಲಿ ಅವನಿಗೆ ಶಿಕ್ಷೆ ಆಗಿದೆಯಲ್ಲ, ನಾವು ಅವತ್ತಿಂದ ಹೇಳ್ತಾ ಇದ್ದೀವಲ್ಲ, ಸ್ನೇಹಮಯಿ ಕೃಷ್ಣ ಇಸ್ ಎ ಕ್ರಿಮಿನಲ್ ಹ್ಯಾವಿಂಗ್ 44 ಕ್ರಿಮಿನಲ್ ಕೇಸಸ್ ಅಗೇನ್ಸ್ಟ್ ಹಿಮ್ ಇನ್ ಪೊಲೀಸ್ ಸ್ಟೇಷನ್. ಕೋರ್ಟಲ್ಲಿದೆ. ಎಕ್ಸ್ಟಾರ್ಷನ್ ಕೇಸ್ ಆಗಿದೆ, ಎಕ್ಸ್ಟಾರ್ಷನ್ ಕೇಸ್ ಇದೆ, ವಸೂಲಿ, ಕೊಲೆ, ಮರ್ಡರ್ ಕೇಸಲ್ಲಿದ್ದಾನೆ ಮನುಷ್ಯ. ಎಲ್ಲ ಭೂ ಹಗರಣಕ್ಕೆ ಸಂಬಂಧಪಟ್ಟಿರುವಂಥದ್ದು. ರೌಡಿ ಶೀಟರು, ಗಡಿಪಾರಾಗಿದ್ದಾನೆ. ಅವನ ಮಾತಿಗೆ ಇಷ್ಟೊಂದು ಮನ್ನಣೆ ಕೊಡುವಂಥ ಕೆಲಸವನ್ನು ಮಾಡ್ತಾನೆ. ಅವನ ಹಿನ್ನೆಲೆ ಏನು? ಅವನು ಸಿದ್ದರಾಮಯ್ಯನವ್ರ ಹಿಂದೆ ಬಿದ್ದಿರುವಂಥನು. ಅವನು ಯಾರು? ಹಂಗಾರೆ ಕೋರ್ಟು ಏನು ತೀರ್ಮಾನ ಕೊಟ್ಟಿದೆಯಲ್ಲ, ಅವನು ಚೆಕ್ ಬೌನ್ಸಲ್ಲಿ ಅವನಿಗೆ ಶಿಕ್ಷೆ ಆಗಬೇಕು, ಇಸ್ ಎ 420 ಅನ್ನುವಂಥ ತೀರ್ಮಾನ ಆಗಿದೆಯಲ್ಲ, ಜಡ್ಜ್ಮೆಂಟ್ ಆಗಿದೆಯಲ್ಲ, ಅದು ಸುಳ್ಳ? ಪೊಲೀಸ್ನವ್ರು ಏನಾದರೂ ತನಿಖೆ ಮಾಡಿ ಏನಾದ್ರು ರಿಪೋರ್ಟ್ ಕೊಟ್ಟಿದ್ರೆ ಅವ್ರ ಮೇಲೆ ಬೀಳ್ತಿದ್ದ ಇವ. ನಾವೇನೋ ಹೇಳಿದ್ರೆ ನಮ್ಮ ಮೇಲೆ ಬೀಳ್ತಾನೆ. ನಾನು ಇವತ್ತು ಪ್ರೆಸ್ ಮೀಟ್ ಮಾಡಿದ್ದೀನ, ನಾಳೆ ಅವನು ಯಾವುದರಲ್ಲಿ ಫೇಸ್ಬುಕ್ಕಲ್ಲಿ ಹಾಕ್ತಾನೆ ನನ್ನ ಬಗ್ಗೆ, ಸಿಂಗ್ಯುಲರಾಗಿ ಮಾತಾಡಿ, ಏಕವದ್ದಲ್ಲಿ ಮಾತಾಡಿ ನನ್ನ ಬಗ್ಗೆ ಹಾಕ್ಕೊಂತಾನೆ. ಇದಕ್ಕೆ ಉತ್ತರ ಕೊಡಪ್ಪ. ನೀನು ವಿರುದ್ಧ ಚೆಕ್ ಬೌನ್ ಕೇಸಲ್ಲಿ ಶಿಕ್ಷೆ ಪ್ರಕಟಣೆ ಆಗಿದೆಯಲ್ಲ, ಒಂದು ಕೋರ್ಟ್ಗೆ ಏನಾದರೂ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಯಾರಾದರೂ? 2015ನೇ ಇಸ್ವಿನಲ್ಲಿ ಆಗಿದ್ದಂಥದ್ದು, ಈಗಲ್ಲ. 15ನೇ ಇಸ್ವಿಯಿಂದ ನೀನು ಜನಗಳಿಗೆ ಮೋಸ ಮಾಡ್ಕೊಂಬಂದಿರುವಂಥದ್ದು ಭಾಳ ಸ್ಪಷ್ಟವಾಗಿ ನಿರೂಪ ಆಗಿದೆ. ಇಟ್ ಈಸ್ ಬೀಂಗ್ ಪ್ರೂವ್ಡ್. ನಾನು ಹೇಳ್ತಾ ಇದ್ದೀನಿ ಪೊಲೀಸ್ ಕಮಿಷನರ್ಗೆ, ಶಿಕ್ಷೆ ಪ್ರಕಟಣೆ ಆಗ್ತಿದ್ದಂಗೆ ಅವನ್ನ ಈ ಶುಡ್ ಬಿ ಅರೆಸ್ಟೆಡ್ ವಿತೌಟ್ ಗಿವಿಂಗ್ ಎ ಸಿಂಗಲ್ ಡೇ ಟೈಮ್. ಈ ಶುಡ್ ಬಿ ಪುಟ್ ಬಿಹೈಂಡ್ ದ ಬಾಸ್ ಆ್ಯಸ್ ಪರ್ ದಿ ಕೋರ್ಟ್ ಡೈರೆಕ್ಷನ್ಸ್. ನೀವು ಮಾಡಲಿಲ್ಲ, ಅವನ ಮೇಲೆ ಏನಾದರೂ ಸಾಫ್ಟ್ ಕಾರ್ನನ್ನು ಹಿಂದೆಯಿಂದ ತೋರಿಸ್ಕೊಂಬಂದಿರೋ ರೀತಿಯಲ್ಲಿ ಮುಂದೆನೂ ತೋರಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ರೆ ನಿಮ್ಮ ಕಚೇರಿ ಮುಂದುಗಡೆ ಬಂದು ನಾವು ಸ್ಟ್ರೈಕ್ ಮಾಡ್ತೀವಿ. ಮೊದಲು ಈ ಕಮಿಷನನ್ನು ಟ್ರಾನ್ಸ್ಫರ್ ಮಾಡಿ ಅಂತ ಹೇಳ್ಕೊತೀವಿ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಆ್ಯಸ್ ಸೂನ್ ಆಸ್ ದಿ ಜಡ್ಜ್ಮೆಂಟ್ ಪ್ರೊನೌನ್ಸಸ್ ಐದರ್ ಟುಡೇ ಆರ್ ಟುಮಾರೋ ಜಡ್ಜ್ಮೆಂಟ್ ಬರುತ್ತೆ, ಇಮ್ಮಿಡಿಯೇಟಾಗಿ ಕೋರ್ಟ್ ಆದೇಶದ ಮೇರೆಗೆ ಅವನಿಗೆ ಒಳಗಡೆ ಹಾಕಬೇಕು. ಮತ್ತೆ ಅವಕಾಶ ಕೊಟ್ಟು ಇನ್ನೆಲ್ಲೋ ಹೋಗಿ ಇನ್ನೇನೋ ರೆಮಿಡಿ ತಗೊಳ್ಳುವಂಥದ್ದಕ್ಕೆ ನಾವೇ ಸಹಾಯ ಮಾಡುವಂಥದ್ದು ಆಗಬಾರ್ದು. ಬೇರೆಯವ್ರ ಕೇಸಲ್ಲಿ ಭಾಳ ಸ್ಪಷ್ಟವಾಗಿ ಭಾಳ ಕ್ವಿಕ್ಕಾಗಿ ಆ್ಯಕ್ಟ್ ಮಾಡ್ತೀರಲ್ಲ, ಈ ಕೇಸಲ್ಲಿ ಮಾಡಬೇಕು. ಮಾಡಿದ್ರೆ ನಿಮ್ಮ ಕಚೇರಿ ಮುಂದ್ಗಡೆ ನಾನು ಆಹೋರಾತ್ರಿ ಧರಣಿ ಮಾಡ್ತೀವಿ, ಧರಣಿಯನ್ನು ಮಾಡ್ತೀವಿ. ಇಮ್ಮಿಡಿಯೇಟ್ಲಿ ಶುಡ್ ಬಿ ಪುಟ್ ಬಿಹೈಂಡ್ ದ ಬಾಸ್. ಇರಲಿ, ಮಾಡ್ತೀವಿ. ಅದಕ್ಕೆ ಇಲ್ವಲ್ಲ ಸಮಸ್ಯೆ, ಹಂಗೆ ಆಗೋದಿಲ್ಲ. ಏನು ಮಾಡ್ಕೊಳ್ಳೋದು? ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀವಲ್ಲ ನಮ್ಮ ಸಮಸ್ಯೆನ, ನಮ್ಮ ಸಮಸ್ಯೆನ ಹೇಳ್ಕೊತಾ ಇದ್ದೀವಲ್ಲ ನಿಮ್ಮ ಹತ್ರ. ಆಮೇಲೆ ಮಾಡ್ತೀವಿ, ಅದನ್ನು ಹೇಳ್ತೀವಿ, ಇದನ್ನು ಮಾಡ್ತೀವಿ. ನಮ್ಮದೇ ಸರ್ಕಾರ ಮಾಡ್ತೀವಿ. ಆಮೇಲೆ ಬರ್ತೀರಿ ಅಲ್ಲಿ 1 ನಿಮಿಷ ತಡೆದಿ, ಸಮಾಧಾನವಾಗಿರಿ. ಇಡೀ ಹಿನ್ನೆಲೆ ತಗೊಳ್ಳಿ. ಇಂಥವ್ರಿಗೂ 2019ನೇ ಇಸ್ವಿಯಿಂದ 2019 ಇಲ್ಲಿಯವರೆಗೆ 7083 ಕೇಸಸ್ನ ಅವರು ಟ್ರಯಲ್ ಮಾಡಿದ್ದಾರೆ. 7083 ಕೇಸು. ಅದರಲ್ಲಿ ಕನ್ವಿಕ್ಷನ್ ಆಗಿರುವಂಥದ್ದು, ಕನ್ವಿಕ್ಷನ್ ಮಾಡುವಂಥದ್ದಕ್ಕೆ ಅವಕಾಶ ಆಗಿರುವಂಥದ್ದು ಬರೀ 42 ಔಟ್ ಆಫ್ 7083 ಕೇಸಸ್ ವಿಚ್ ದೇ ಹವ್ ಬುಕ್ಡ್. EDS book convicted only 42, proved
ಗಿಲ್ಟಿ ಓನ್ಲಿ 42, ಅಂದರೆ 0.59%, ನಾಟ್ ಇವನ್ 1%, 0.59%. This is the track record of ED. ED is being used as a toolkit to threaten opposition party leaders. ಬಹುತೇಕ 7,083 ಕೇಸಸ್ಗಳ ಪೈಕಿ 93% ಎಲ್ಲ ಪೊಲಿಟಿಷಿಯನ್ಸು ಆಪೋಸಿಟ್ ಪಾರ್ಟಿಗೆ ಸೇರಿದವ್ರೆ. ಸೊ ED is being used as a tool to threaten ಆಪೋಸಿಟ್ ಪಾರ್ಟೀಸ್. ಬಹಳ ಸ್ಪಷ್ಟವಾಗಿದೆ ನಿಮ್ಮ ಯೋಗ್ಯತೆ, ED ಅವರ ಯೋಗ್ಯತೆ ಏನು ಅನ್ನುವಂಥದ್ದು ಫೈನಾನ್ಸ್ ಮಿನಿಸ್ಟರ್ ಪಾರ್ಲಿಮೆಂಟಿಗೆ ಕೊಟ್ಟಿರುವಂಥ ಉತ್ತರ. ಫೈನಾನ್ಸ್ ಮಿನಿಸ್ಟರ್ ಆಫ್ ಸ್ಟೇಟ್, ನಾಟ್ ನಿರ್ಮಲಾ ಸೀತಾರಾಮನ್, ಪಂಕಜ್ ಅಂತ ಒಬ್ಬರು ಸ್ಟೇಟ್ ಫೈನಾನ್ಸ್ ಮಿನಿಸ್ಟರ್ ಇದ್ದಾರೆ, ಅವರು ಕೊಟ್ಟಿರುವಂಥದ್ದು, ಪಾರ್ಲಿಮೆಂಟಿಗೆ ಕೊಟ್ಟಿರುವಂಥದ್ದು, ಸುರ್ಜೇವಾಲಾ ಅವರು ಕೇಳಿದ ಪ್ರಶ್ನೆಗೆ ಕೊಟ್ಟಿರುವಂಥ ಉತ್ತರ. 0.59% ಇದು ರೇಟ್ ಆಫ್ ಕನ್ವಿಕ್ಷನ್. ಇದು ಪಂಕಜ್ ಚೌಧರಿ ಆ್ಯಂಡ್ he has submitted the report on 11/12/2024 ಡಿಸೆಂಬರ್, ಅಂದರೆ 1 ತಿಂಗಳು ಆಗಿಲ್ಲ. ಇದು ನಿಮ್ಮ ಯೋಗ್ಯತೆ ಏನು ಅನ್ನುವಂಥದ್ದು. ಇದಕ್ಕೆ ಉತ್ತರವನ್ನು ಕೊಡಬೇಕು. ಕೊನೆಯದಾಗಿ ಮಾನ್ಯ BJP ಏನು ದಿನ ಬೆಳಗ್ಗೆ ಎದ್ದರೆ ಬೆಳಗ್ಗೆ ಒಬ್ಬ ಪ್ರೆಸ್ ಮೀಟ್, ಮಧ್ಯಾಹ್ನ ಒಬ್ಬ ಪ್ರೆಸ್ ಮೀಟ್, ಸಾಯಂಕಾಲ ಒಬ್ಬ ಪ್ರೆಸ್ ಮೀಟ್, ಸಿದ್ದರಾಮಯ್ಯ ವಿರುದ್ಧ, DK ಶಿವಕುಮಾರ್ ವಿರುದ್ಧ, ಕಾಂಗ್ರೆಸ್ ವಿರುದ್ಧ. ನಿಮ್ಮ ಮನೆಯಲ್ಲಿ ಹೊಡೆದಾಡ್ಕೊಂಡು ಬಟ್ಟೆ ಬಿಚ್ಚಾಕೊಂಡು ಹೊಡೆದಾಡ್ತಾ ಇದ್ದೀರಪ್ಪ. ಆ ಡಾಕ್ಟರ್ ಸುಧಾಕರ್ ತೊಡೆ ತಟ್ತಾವ್ರೆ ಒಬ್ಬ ರಾಜ್ಯಾಧ್ಯಕ್ಷನಿಗೆ. ನಿನ್ನ ಯೋಗ್ಯತೆ ಏನು ನಾನು ಬಿಚ್ಚಿಲ್ಲ ಅಂತಾನೆ, ಇನ್ನೊಬ್ಬ ನಿನ್ನ ಯೋಗ್ಯತೆ ಏನು ನಾನು ಬಿಚ್ಚಿಲ್ಲ ಅಂತ. ಅದನ್ನು ಸರಿ ಮಾಡ್ಕೊಳ್ರಿ, ಸುಮ್ಮನೆ DK ಶಿವಕುಮಾರ್ಗೂ ಮತ್ತು ಸಿದ್ದರಾಮಯ್ಯನವ್ರಿಗೂ ಏನೋ ಕಂದಕ ಸೃಷ್ಟಿಯಾಗಿದೆ. ಯಾವ ಕಂದಕನೂ ಇಲ್ಲ. ಇಬ್ಬರು ಭಾಳ ಒಟ್ಟಿಗೆ ಇದ್ದಾರೆ, ಭಾಳ ಚೆನ್ನಾಗಿದ್ದಾರೆ. ಅವ್ರನ್ನ ಕೇಳಿ ಎಲ್ಲ ತೀರ್ಮಾನಗಳು ತೆಗೆದುಕೊಳ್ಳುವಂಥದ್ದು. ನಾವೆಲ್ಲ ಭಾಳ ಯೂನಿಟ್ ಆಗಿದ್ದೀವಿ. BJPಯವರ ಈ ಅಟ್ರಾಸಿಟಿನ ಎದುರಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.